ಶಾಂತ ಈಗ ಬಂದವ. ಬಾ ಕೂತ್ಕೋ, ಈ ಕಡೆಗೆ ಬವ್ವ. ಬಾ ಈ ಕಡೆ ಕೂತ್ಕೋ. ಎಲ್ಲಿ ನಿನ್ ಗಂಡ ಬರ್ನಿಲ್ವಾ? ಇಲ್ಲ ಕನಕ, ಇನ್ನೂ ಇಷ್ಟೊತ್ತು ಗಂಟೆ ನೋಡಿದೆ, ಎಲ್ಲೋಗಿದಾರೆ ಏನೋ ಬರ್ನಿಲ್ಲ ಕನಕ. ಅದಕ್ಕೆ ನಾನೇ ಸಂಜೆ ಆಯ್ತು ಅಂತ ಬಂದೆ. ಬಾ ಆಯ್ತು, ಇನ್ನೇನು ಮಾಡಿ, ಸಂಜೆ ಆಗದೆ ಆಗ್ಲೇ ಇನ್ನೂ ಕಾಯ್ಕೊಂಡು ಕೂತ್ಕೊಳಿಕ್ಕದ. ಆಮೇಲೆ ಬತ್ಲೇ ಬರಲ್ವಂತೆ, ಊಟ ಮಾಡ್ಕೊಂಡು ಹೋಗುತ್ತಾಯಿ. ಆಯ್ತು ಅಕ್ಕ, ಹಾಕೊಡಿ ಒಂಚೂರ ಈ ಕಡೆಗೆ. ಕೈ ತೊಳ್ಕವ, ಕೈ ತೊಳ್ಕಪ್ಪ. ನೀನು ಕೈ ತೊಳ್ಕೊ ಮಗ, ನೀನು ತೊಳ್ಕೊ, ಊಟ ಮಾಡುವೆ. ಓ ಸರೋಜಕ್ಕ ಈಗ ಬಂದಕ್ಕ. ನಾನು ಮನೆ ತಕ್ಕ ಬಂದಿದ್ದೆ ಕನಕ, ಕರೆಗೆ ಹೊಲ್ತಕ್ಕೆ ಹೋಯ್ದ್ರಂತಲ್ಲ, ಹಂಗೆ ಅಂತು ಅಣ್ಣ. ಅದಕ್ಕೆ ಬತ್ಲೆ ಬರಳಿ ಅಂತ ಹೇಳ್ಬಿಟ್ಟು ಬಂದಿದೆ. ಹ್ಞೂ ಕನಕ, ಹೊತ್ತರಿಂದ ಇದ್ದೆ, ನೀರೆಲ್ಲ ಸೌದೆ ಬೇಕಾಗಿತ್ತು ತರದ ಅಂತ ಹೊಲಕ್ಕೆ ಹೋಗಿದೆ. ನೋಡ್ರವ ಅಡುಗೆ ಎಲ್ಲ ಹೆಂಗಿರೋದು, ಚೆನ್ನಾಗಿದ್ದದ. ಇನ್ನು ಯಾರು ಊಟ ಮಾಡಿಲ್ಲ ಮಗ, ನೀವೇ ಫಸ್ಟು ನೋಡಿ. ಚೆನ್ನಾಗಿದೆ ಉಪ್ಪು ಸಪ್ಪೆ ಎಲ್ಲ, ಸಾಂಬಾರು ಭಾಳ ಚೆನ್ನಾಗಿದೆ ಕನಕ. ಎಲ್ಲ ಇಲ್ಲದ್ರಕ್ಕ ಎಲ್ಲರೂ ಬಂದಿದ್ದಾರೆ ನೆಂಟರು? ಇಲ್ಲ ತಾಯಿ, ಎಲ್ಲ ಆಮೇಲಿಂದ ಬರ್ತಾರೆ, ಇನ್ನೂ ಬಂದಿಲ್ಲ. ಆಮೇಲೇನು ಬರ್ತಾರೆ ತಾಯಿ, ಸಂಜೆ ಮೇಲೆ ಬರೋದು ನಮ್ಮ ಮನೆಗೆ ಎಲ್ಲರೂ. ಹೊತ್ತಿನಂತೂ ಯಾರು ಬರೀಕೆ ಇಲ್ಲ. ಎಷ್ಟು ಹೇಳ್ಬಿಟ್ಟು ಬರ್ತೀನಿ, ಹಂಗೂ ಬರ್ತೀನಿ ಅಂತಾರೆ, ಸಂಜೆ ಮೇಲೆ ಬರ್ತಾರೆ. ಚೆನ್ನಾಗಿ ಮಾಡಿದಿರಿ ಕನಕ ಹುಡ್ಗವ, ಚೆನ್ನಾಗಿ ಮಾಡಿದೆ ಅಡುಗೆ. ಯಾರಕ್ಕ ಮಾಡಿದ್ದು? ನಾನೇ ಮಾಡಿದ್ದೆ ತಾಯಿ. ನೋಡವ ಚೆನ್ನಾಗಿದೆ, ಉಪ್ಪು ಖಾರ ಎಲ್ಲ. ಹ್ಞೂ ಕನಕ ಚೆನ್ನಾಗದೆ. ಸಾಂಬಾರು ಪುಡಿ ಎಲ್ಲಿ ಬಿಡಿಸಿದ್ರಿ? ಈಗ ಮಾಡಿಸಿದ್ದ ಹೊಸ್ತಾ? ಹ್ಞೂ ಮಗ, ಹಬ್ಬಕ್ಕೆ ಅಂತ ನಾವು ಹೊಸ್ದಾಗೆಲ್ಲ ಬಿಡಿಸ್ತೀವಲ್ಲ, ಖಾರದ ಪುಡಿ ಎಲ್ಲ ಹೊಸ್ದಾಗಿ ಮಾಡಿ ಹಬ್ಬ ಮಾಡೋದು. ಯಾವಾಗಲೂ ಹಂಗಿಲ್ವ, ನಾವು ವರ್ಷಕ್ಕೂ ಹೊಸ ಖಾರ ಪುಡಿ ಮಾಡಿಸಿ ಬಿಡಿಸೋದು. ಚೆನ್ನಾಗದೆ ಕನಕ, ಆದರೆ ಸಾಂಬಾರು ಭಾಳ ಚೆನ್ನಾಗದೆ. ಮಟನ್ ನೀವೇ ಕೂದಿದ್ದಾ? ಹ್ಞೂ ನಾವು ಹಬ್ಬಕ್ಕೆ ಅಂದ್ಬಿಟ್ಟು ನಾವು ಯಾವಾಗಲೂ ಒಂದು ಮರಿ ತಗೋತೀವಿ. ಯಾವಾಗಲೂ ಏನೋ ಕೊಂಡು ಬಾಡಲ್ಲಿ ಮಾಡಿಕದ, ನಂಟ್ರು ಬಾಣ್ಸಕ್ಕದ, ಎಲ್ಲ ನಾವೇ ತಗೊಂಡು ಒಂದು ಕೋರಿ ಮರಿ ಬಿಟ್ಕೊಂಡಿದ್ದೋ ಹಬ್ಬಕ್ಕೆ ಅಂತ. ಅದನ್ನೇ ಕೊಯ್ದುಬಿಡ್ತೀವಿ ಕಣವ, ಎಲ್ಲ ನಂಟ್ರಿಗೆಲ್ಲ ಹೇಳ್ತೀವಲ್ಲ. ವರ್ಷಕ್ಕೊಂದ್ಸರಿ ಬರ್ತಾರೆ, ಎಲ್ರಿಗೂ ಬೇಡವ ತಾಯಿ. ಆ ಕೊಂಡು ಮಾಂಸದಲ್ಲಿ ಏನು ಹಾಕಿಕದ ಹೇಳು? ಅಯ್ಯೋ ಆಯ್ಕಲಕ್ಕ, ನಾಲ್ಕಕ್ಕ 1 kg ಅರ್ಧ kg ಎಷ್ಟು kg ತಗೊಂಡು ಬೇಂದು ಇಷ್ಟ ಅದು ಒಂದಿಷ್ಟು ಆಯ್ತದೆ. ಸಾಲೆ ಕಲ್ಕಂಡು ಮಾಡಿ ಬೇಕೇ ಬೇಕು. ನಿಮ್ಮ ಮನೆಗೆ ಒಂದು ಮರಿ ಬೇಕೇ ಬೇಕಂತ ತಗೊಳ್ಳಿ. ನೀವು 10 ಜನ ಇದ್ದಾರಾ? ಅಷ್ಟೊಂದು ಜನ ಅವ್ರೆ, ಎಲ್ಲರಿಗೂ ಬೇಡವಕ್ಕ? ಮುಖಂತ ತಗವ, ಬೇಕು ಕಂತೆ. ಯಾವ 1-2 ಜನಕ್ಕೆ ಸಾಲಿಗೆಲ್ಲ 1 kg ಮಾಂಸ, 3 ಜನಕ್ಕೆ ಸರಿತಾಯಿ. ಇನ್ನು ಎಲ್ಲ ನೆಂಟ್ರಿಗೆ ಹೇಳ್ಬಿಟ್ಟು ಕೊಂಡ್ಬೇಡಲ್ಲಿ ಏನಕ್ಕೆ ಕತ್ತದು ಮಾಡು, ಹಂಗೆ ಸರಿಕಂತ. ಮನೇಲಿ ನಾವು ಸಾಕಬೇಕು ಮಾಡಬೇಕು ಅಂದರೆ. ಅಕ್ಕ ತಿಂಡಿ ಎಲ್ಲ ಮಾಡಿಲ್ವಾ? ಚಕ್ಲಿ ನಿಪ್ಪಿಟ್ಟು ಹೊಡೆಯಲ್ಲ ನೀವು? ಅಯ್ಯೋ ಮಾಡಿವಿ ತಾಯಿ, ಎಲ್ಲನೂ ಜಾಸ್ತಿ ಮಾಡಿಲ್ಲ. ಒಂದು 2 ತೆಗೆ ಸಸಿ ಮಾಡ್ಕೊಂಡಿವಿ, ಜಾಸ್ತಿ ಏನು ಮಾಡೋಕ್ಕೋಗಿಲ್ಲ. ಕೆಲಸ ಅಲ್ವ ಈಗ, ಯಾರು ಬರದೇ ಹೋದ್ರು ಹೊತ್ತಂತೆ ಬರ್ರಿ ಅಂದರೆ ಈ ಮಾಡಿಲ್ಲ. ಹೊಸ 2 ತೆಗೆ ಸಸಿ ಮಾಡೀನಿ. ಅಯ್ಯೋ ಸಾಕು ತಾಕಕ್ಕ, ಈಗ ಎಷ್ಟು ಅಂತ ಮಾಡಿದೆ, ಫ್ರೀ ಇದ್ದಾಗ ಮಾಡ್ಕೊಳ್ಳೋರು ಅಂತ. ಮೇಲೆ ಕೆಲಸ ಹೊತ್ತಲ್ಲೇ ಇವೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳಿ ಕದ್ದದ. ಹೆಂಗೋ ಅಷ್ಟಾದ್ರು ಮಾಡಿದ್ರೆ 2 ತೆಗೆ. ಎಲ್ಲಿ ಹೋದ್ಲು ರೇಖಾ, ಕಾಣಿಸ್ತಾ ಇಲ್ವಲ್ಲ? ಒಳಗೆ ಅಡುಗೆ ಮಾಡ್ತಾಳೆ ಕನಕ, ಒಳಗೆ ಅಡುಗೆ ಮಾಡ್ತಾವಳೆ. ಮುದ್ದೆ ತೆಗಿತಾ ಇದ್ದು, ನಿಮಗೆ ಬಿಸಿ ಊಟ ಮಾಡಲಿ ಅಂದ್ಬಿಟ್ಟು ಹಾಕ ಬಂದ್ಬಿಟ್ಟೆ. ಮುದ್ದೆ ಮಾಡ್ತಾವಳೆ. ಅವಳೆ ಮಾಡಿದ್ದಕ್ಕ ಮುದ್ದೆ ಚೆನ್ನಾಗಿ ಮಾಡೋಳ ಕನಕ. ನಮ್ಮ ಮನೇಲಿ ಹಾವೆ ಇಟ್ಟೇ ಮಾಡಿ ಕರಿಕಿಲ್ಲ. ಅದೇನು ಇಲ್ಲ, ಹೇಳ್ಕೊಟ್ಟಿನಿ, ಮಾಡ್ತಾಳೆ ಚೆನ್ನಾಗಿ ಮುದ್ದೆ. ಈಗ ಮೊದಲು ಬದೈತಿಲ್ಲ, ಈಗ ಚೆನ್ನಾಗೇ ಮಾಡ್ತಾಳೆ, ಹೇಳ್ಕೊಟ್ಟಿನಿ. ಚೆನ್ನಾಗನ್ನ ಮಾಡೋಳ ಕನಕ, ಮುದ್ದೆ ಸೂಪರಾಗಿ ಮಾಡೋಳೆ. ಅದೇ ತಾಯಿ ಸಾಂಬಾರು ನಾನು ಮಾಡಿದೆ, ಇನ್ನು ಮುದ್ದೆ ಅಕ್ಕಿ ಹಾಕ್ಬಿಟ್ಟು ಮುದ್ದೆ ಮಾಡೋಳೆ. ಇನ್ನು ಗೀರೆ ಅವೇನು ಮಾಡೋಕೆ ಹೋಗಿಲ್ಲ. ಯಾವ ತಿನ್ನಿಕೆ ಜಾಸ್ತಿಯ ಉಳ್ಕತ್ತೆ ಅಂದ್ಬಿಟ್ಟು ಮಾಡನೇ ಇಲ್ಲ. ಅಯ್ಯೋ ಸರಿ ಕಂತ ತಗಕ್ಕ, ಇದೇ ಸಾಕೋಕಂತೆ. ಅದೇನು ಗೀರೆ ಎಲ್ಲ ಮಾಡ್ಕೊಂಡು ಕೂತ್ಕೊಂಡಿದ್ದು ಎಲ್ಲ ಉಳ್ಕತ್ತದೆ. ಸಂಜೆ ಟೈಮ್ಗೆ ಮುದ್ದೆ ಸಾಂಬಾರು ಸರಿಯಾಗದಂತೆ ಸಾಕಂತ ತಗಕ್ಕ. ಇಷ್ಟೇ, ಇದಕ್ಕಿಂತ ಇನ್ನೇನು ಮಾಡಿರಿ? ಸುನೀತಾ ಲೆಕ್ಕ ಕಾಣ್ತಾನೆ ಇಲ್ವಲ್ಲ? ಸುನೀತಾ ಎಲ್ಲೋದ್ಲು? ನೋಡೇ ಯಾಕನ ಕಾಲಕ್ಕೆ ತುಂಬ ದಿನ ಆಯಿತು. ನಾನು ಈ ಕಡೆಗೆ ಬಂದಿಲ್ವಲ್ಲ, ಎಲ್ಲೋದ್ಲಕ್ಕ? ಅಯ್ಯೋ ಎಲ್ಲ ಒಳಗಡೆ ಕಂಡು ಮಾಡೋದು ಮಗ. ಅವೇನು ಹೇಳಿದ ಮಾತು ಕೇಳವ? ಹೇಳಿದ ಮಾತನ್ನ ಕಡೆಗೆ ಏನೂ ಇಲ್ಲ ಕಂತೆ ಅವಳು. ಕಾಲೇಜಿಗೆ ಹೋಗ್ತಿದ್ದಾಳಕ್ಕ? ಮುಖನವ ರಜಾ ಹಾಕೊಂಡ್ರೆ ಕಾಲೇಜಿಗೆ ಹೋಗ್ಬಿಟ್ಟು ಈಗ ಬಂದವಳೆ ಮಗ. ಸಂಜೆಲಿ ಓದ್ತಾರೋದಳು. ಬೇಗ ಬರ್ತೀನಿ ಕಣಮ್ಮ ಅಂತ ಹೋದ್ಲು, ಈಗ ಬಂದವಳು ಸಂಜೆಲಿ. ಹಬ್ಬದ ದಿನ ಹಿಂಗಾದ್ರೆ ಹೆಂಗೆ ಮಗ? ಸರಿ ಕಣಕ್ಕ, ಬರ್ತೀನಿ, ಕೆಲಸ ಐತೆ. ನಮ್ಮ ಮಟ್ಟಲ್ಲಿ ಬಂದಿದ್ದಾರೆ, ನೋಡ್ತೀನಿ. ಬರ್ತೀನಿ ಅಕ್ಕ. ಇನ್ನೂ ಚೆನ್ನಾಗಿಸ್ಕವ, ಊಟ ಮಾಡ್ಕೋಗಿ ಹೊಟ್ಟೆ ತುಂಬ. ಅವ್ರನ್ನೂ ಬರೋಳು, ನಿನ್ನ ಗಂಡನ ಊಟ ಮಾಡ್ಕೊ ಹೋಯ್ತಾರೆ. ಸರಿ ಕಣಕ್ಕ, ಆಯಿತು.